ಆರ್ಟ್ಸ್ ಓದಿದ ಸ್ಟೂಡೆಂಟ್ IPS ಆದ ಕತೆ. ಓದಿ PSI ಹೇಗೆ ಆಗುವುದು, ಯಾವ ರೀತಿಯಾದ ತಯಾರಿ ನಿಮ್ಮದಾಗಿರಬೇಕು ಎಂಬುದು ತುಂಬಾ ಸರಳವಾಗಿ ಹಾಗೂ ವಿವರವಾಗಿ ತಿಳಿಸಿಕೊಟ್ರು. ಈ ಒಂದು ಹುದ್ದೆಗೆ ಹೋಗಲು ಬೇಕಾಗಿರುವುದು ನಮ್ಮಲ್ಲಿರುವ ಜ್ಞಾನ ಹಾಗೂ ಛಲ ಮಾತ್ರ. ಅದರ ಹೊರತಾಗಿ ಹಣ, ಶ್ರೀಮಂತಿಕೆ ಯಾವುದೂ ಕೂಡ ಬೇಕಾಗಿಲ್ಲ ಎಂದು ತಿಳಿ ಹೇಳಿ ಮಕ್ಕಳಲ್ಲಿ ಸ್ಫೂರ್ತಿ ಹಾಗೂ ಛಲದಾಯಕ ವಿಷಯಗಳನ್ನು ಬೆತ್ತಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಅಹಮದಾಬಾದ್ ಇಂದ ಅರುಣಾಚಲ ಪ್ರದೇಶದವರೆಗೂ ಪ್ರತಿ ವರ್ಷ 15 ಲಕ್ಷಕ್ಕಿಂತ ಹೆಚ್ಚು ಜನರು ಈ ಒಂದು ಪರೀಕ್ಷೆಗೆ ತಯಾರಿಯನ್ನ ನಡೆಸುತ್ತಾರೆ. ಇದರಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆಯಾಗುವುದು 300ರಿಂದ 1,000 ಜನ ಮಾತ್ರ. ಅದರಲ್ಲಿ ನಿಮ್ಮ ಆಯ್ಕೆಗಳು ಹಾಗೂ ಓದುವ ಕೌಶಲ್ಯ, ಬರೆಯುವ ಕೌಶಲ್ಯ, ಜ್ಞಾನ ಅವಶ್ಯಕತೆ ಇದೆ. ಶ್ರೀಮಂತಿಕೆ, ಹಣವಿದ್ದರೆ ಮಾತ್ರ UPSC ಪರೀಕ್ಷೆ ಪಾಸಾಗಲಾರದು. ಏಕೆಂದರೆ ನನ್ನ ಜೊತೆಗಾರ, ನನ್ನ ಜೊತೆಯಲ್ಲಿ ಓದುವವರು ಕೂಡ ಬಡತನದಿಂದ ಬಂದ ವಿದ್ಯಾರ್ಥಿಗಳೇ ಈಗ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಇದನ್ನು ನಾನು ಪ್ರತ್ಯಕ್ಷವಾಗಿ ಕಂಡು ನಿಮಗೆ ಹೇಳುತ್ತಿದ್ದೇನೆ ಎಂದು ಹೇಳಿದರು. ದಿನವೂ ಓದಿನ ಕಡೆ ನಿಮ್ಮ ಗಮನವಿರಲಿ, ಸಾಧನೆ ಕಡೆ ನಿಮ್ಮ ಬೆರಳು ಇರಲಿ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸ್ವಂತ ಅಭಿವ್ಯಕ್ತ, ನೀವು ನಿಮಗೋಸ್ಕರ ಬದುಕಿ. ನಿಮ್ಮ ಸಾಧನೆ ಬೆನ್ನತ್ತಿ ಒಂದಲ್ಲ ಒಂದು ದಿನ ಆ ಗುರಿ ನೀವು ತಲುಪುತ್ತೀರಿ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಿದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ರಜಪೂತ್, ಭಾರತ ವೈಭವ ನ್ಯೂಸ್. ವಯಸ್ಸಿರುವಾಗ ಅವರು SP ರ್ಯಾಂಕಿಗೆ ಹೋಗ್ತಾರೆ. 20 ಅಲ್ಲ, ಮೇ ಬಿ 25 ಇರ್ಬೋದು, ಇಲ್ಲ 23 ಇರ್ಬೋದು, SP ಆಗಿ ನೇಮಕ ಆಗ್ತಾರೆ. ಸೊ ಆ ಟೈಮಲ್ಲಿ ನನಗೆ ಈ ಸರ್ವಿಸ್ ಬಗ್ಗೆ ಎಲ್ಲ ಭಾಳ ಒಂದು ಕುತೂಹಲ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಅವರು ಗಾಡಿಯಲ್ಲಿ ಹೋಗ್ತಿದ್ರು, ಇಷ್ಟು ಜನ ಇದ್ದರು, ಏನಿದು ಅಂತ ಹೇಳಿ ಇದಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ಯುವಕನಿಗೂ ಆಸೆ ಏನಿರಬೇಕು, ನಾನು ನಮ್ಮ ತಂದೆಗಿಂತ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತ ಒಂದು ಆಸೆ ಇರಬೇಕು. ಸೊ ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಆಯಿತು ನಮ್ಮ ತಂದೆ PSI ಆಗಿ ಸೇರಿದರೆ ನಾನು ಐನ ಯಾಕೆ ಆ ಕಡೆ ಇಟ್ಕೊಬೇಕು, ಈ ಕಡೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡು IPS ಆಗ್ತೀನಿ ಅಂತ ಹೇಳಿ ಅಂದ್ಕೊಂಡೆ. ಆಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಆಗಲಿಕ್ಕೆ ನಾನು ಏನು ಕಷ್ಟಪಡಬೇಕು ಅನ್ನೋದು ಇಂಪಾರ್ಟೆಂಟು. ಯಾಕೆಂದರೆ ಪ್ರತಿ ವರ್ಷ UPSC ಅನ್ನೋ ಎಕ್ಸಾಮಿಗೆ ಆಲ್ ಓವರ್ ಇಂಡಿಯಾ ಬರೀತಾರೆ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಈ ಕಡೆ ಅಹಮದಾಬಾದಿಂದ ಈ ಕಡೆ ಅರುಣಾಚಲ್ವರೆಗೂ. ಓಕೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆಫ್ ದ ಕಂಟ್ರಿ. ಎವ್ರಿ ಇಯರ್ ಆಲ್ಮೋಸ್ಟ್ 15 lakh ಸ್ಟೂಡೆಂಟ್ಸ್ ವರ್ಲ್ಡ್ಸ್ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ತಾರೆ. ಯಾಕೆ ಟಫೆಸ್ಟ್ ಅಂತ ಹೇಳ್ತಾರೆ? 0.00001% ಆಫ್ ದ ಪೀಪಲ್ ಓನ್ಲಿ ಆಯ್ತಾ ಗೆಟ್ ಸೆಲೆಕ್ಟೆಡ್ ಇಂಟು IAS ಅಥವಾ IPS. ಸೊ ಕೇಂದ್ರ ಸರ್ಕಾರದಿಂದ 24 ಸರ್ವಿಸಸ್ಗೆ ಆಯ್ಕೆ ಆಗುತ್ತೆ. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್, ಫಾರೆಸ್ಟ್ ಸರ್ವಿಸ್, ರೆವಿನ್ಯೂ ಸರ್ವಿಸ್, ಕಸ್ಟಮ್ಸ್, ಇನ್ಕಮ್ ಟ್ಯಾಕ್ಸ್, ಮತ್ತು ಇಂಡಿಯನ್ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಸರ್ವಿಸು, ಇಂಡಿಯನ್ ಟ್ರೇಡ್ ಸರ್ವಿಸ್, ಇಂಥ 20 odd ಸರ್ವಿಸಸ್ ಇದೆ. ಈ ಸರ್ವಿಸಸ್ಗೆ ಒಂದೇ ಎಕ್ಸಾಮ್ ಇರೋದು. ಸೊ 15 ಲಕ್ಷ ಜನ ಈ ಥರ ಕೂತ್ಕೊಂಡಿರೋರೆಲ್ಲರೂ ಡಿಗ್ರಿ ಮುಗಿಸಿ, ಅದಕ್ಕೆ ಎಲಿಜಿಬಿಲಿಟಿ ಇರೋದು ಒಂದು ಡಿಗ್ರಿ ಆಗಿರಬೇಕು ಅಂತ ಹೇಳಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮುಗಿಸಿ ಬರೀತಾರೆ ಎಕ್ಸಾಮ್. 15 lakh ಸ್ಟೂಡೆಂಟ್ಸಲ್ಲಿ ಪ್ರತಿ ವರ್ಷ IAS ಆಗೋದು 180 ಜನ, IPS ಆಗೋದು 150 ಜನ, ಇಷ್ಟು ಜನ ಆಗ್ತಾರೆ ಅಷ್ಟೇ. ಸೊ ದ ಲೆವೆಲ್ ಆಫ್ ಕಾಂಪಿಟೇಷನ್ ಈಸ್ ಫಿನಾಮಿನಲ್. ಓಕೆ, ಇಲ್ಲಿ ಇಲ್ಲಿ ನಿಮ್ಮ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಎಷ್ಟು ಕಷ್ಟ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ದೇಶದಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಎಷ್ಟು ಕಷ್ಟ ಅನ್ನೋದು ಒಂದ್ಸಲಿ ಆಲೋಚನೆ ಮಾಡಿ. ಆ್ಯಂಡ್ ನಿಮ್ಮ ಥರ ಲಕ್ಷಾಂತರ ಜನ ಮಕ್ಕಳು, ಆ್ಯಂಡ್ ಇಟ್ಸ್ ಅ ಮಲ್ಟಿಪ್ಲೈಯಿಂಗ್ ಎಫೆಕ್ಟು. ಈ ವರ್ಷ 15 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಅಂತ ಹೇಳಿದರೆ 1,000 ಜನ ಸೆಲೆಕ್ಟ್ ಆಗ್ತಾರೆ. ಸೊ 14,99,000 ಪೀಪಲ್ ಮತ್ತೆ ನೆಕ್ಸ್ಟ್ ವರ್ಷ ಬರೀತಾರೆ. ಓಕೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 6 ಅಟೆಂಪ್ಟ್ ಇರುತ್ತೆ ಅಪ್ ಟು ದಿ ಏಜ್ ಆಫ್ 32. ಮತ್ತು OBC ಮಕ್ಕಳಿಗೆ 35 years ಆ್ಯಂಡ್ 9 attempts. ಮತ್ತು ಇಫ್ ಯು ಬಿಲಾಂಗ್ ಟು SC or ST ಕ್ಯಾಟಗಿರಿ ನಿಮಗೆ 37 yearsವರೆಗೂ ಬರೀಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ನಿಮಗೆ ಡಿಸಬಿಲಿಟಿ ಇದ್ದರೆ PWD ಅಂತ ಹೇಳ್ತಾರಲ್ಲ, ಪರ್ಸನ್ ವಿತ್ ಡಿಸಬಿಲಿಟೀಸು, ಕ್ಲಾಸ್ 1 to 4 ಅಂತ ಹೇಳ್ತಾರೆ, ಅವ್ರಿಗೂ ಬರೀಲಿಕ್ಕೆ ಅವಕಾಶ ಇದೆ. ಸೊ ಈ ಎಲ್ಲ ಅವಕಾಶ ಇರೋದ್ರಿಂದ ಯು ಶುಡ್ ಡೆಫಿನೆಟ್ಲಿ ಎನ್ಶೋರ್ ದಟ್ ಯು ಮೇಕ್ ದ ಮೋಸ್ಟ್ ಔಟ್ ಆಫ್ ದಿಸ್ ಸಿಚುವೇಶನ್. ಓಕೆ, ಸೊ ಅಂಥದ್ದಿರುತ್ತೆ. ಸೊ ಆಲ್ ಓವರ್ ಇಂಡಿಯಾ ಪೀಪಲ್ ಡೆಲ್ಲಿಯಲ್ಲಿ ಹೋಗ್ಕೊತಾರೆ. ನೀವು ಡೆಲ್ಲಿಯಲ್ಲಿಗೆ ಹೋಗಿ ನೋಡಿದರೆ ಈ ರಾಜೇಂದ್ರ ನಗರ ಅಂತ ಬರುತ್ತೆ, ಮತ್ತು ಮುಖರ್ಜಿ ನಗರ ಅಂತ 2 ಏರಿಯಾಸ್ ಬರುತ್ತೆ. ಆ ಏರಿಯಾಲ್ಲಿ ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಓದೋವಂಥ ಮಕ್ಕಳೇ ಇರ್ತಾರೆ. ಎಲ್ಲಿ ನೋಡಿದ್ರೆ ಒಂದು 10x10 ರೂಮಲ್ಲಿ ಒಂದು 6 ಜನ 5 ಜನ ಕೂತ್ಕೊಂಡು ಓದ್ತಾ ಇರ್ತಾರೆ. ಅವ್ರದ್ದೇನು ಕೆಲಸ? ಬೆಳಿಗ್ಗೆ ಎದ್ದೋಳ್ತಾರೆ, ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಲ್ಕೊಂತಾರೆ, ಮತ್ತೆ ಎದ್ದು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾರೆ, ಒಂದು 5 hours ಕೋಚಿಂಗ್ ಕ್ಲಾಸ್ ಹೋಗ್ತಾರೆ. ಆ್ಯಂಡ್ ಇವ್ರು ಯಾರೂ, ನಾನು ಹೇಳ್ತೀನಿ, ಈ ಎಕ್ಸಾಮ್ಗೆ ಓದೋದು 99% ಸ್ಟೂಡೆಂಟ್ಸು ಯಾರೂ ರಿಚ್ ಪೀಪಲ್ ಏನಲ್ಲ. ಓಕೆ, ಎಲ್ಲ ಮಧ್ಯಮ ವರ್ಗದವರು
ಅಥವಾ ಮಧ್ಯಮ ವರ್ಗದಿಂದ ಕೆಳಗಡೆ ಇರೋರು, ಎಷ್ಟೊಂದು ಜನ ಸಕ್ಸಸ್ ಸ್ಟೋರೀಸ್. ಎಷ್ಟು ಜನ 12th ಫೇಲ್ ಮೂವಿ ನೋಡಿದ್ದೀರಾ? ಓಕೆ, ಇಟ್ ಈಸ್ ಅ ಟ್ರೂ ಸ್ಟೋರಿ. ಸರ್ ಇವಾಗ IG ಆಗಿದ್ದಾರೆ. ಆ 12th ಫೇಲ್ ಮೂವಿಯಲ್ಲಿ ಹೆಂಗೆ ಇರ್ತಾರೆ ಆಯ್ತಾ, ಎಲ್ಲಿ ಮಧ್ಯಪ್ರದೇಶ ಅಥವಾ ಆ ಚಂಬಲಿಂದ ಬಂದಿದ್ದು. ಸೊ ಅಂಥ ಜಾಗದಿಂದ ಬಂದು ಓದ್ತಾರೆ. ಇಲ್ಲೇ ಎಷ್ಟೊಂದು ಜನ ಸಣ್ಣ ಪುಟ್ಟ ಊರು, ಸಣ್ಣ ಪುಟ್ಟ ಜಿಲ್ಲೆಯಿಂದ ಬಂದು ಓದ್ತಾರೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಓದೋ ಟೈಮಲ್ಲಿ ಸೂರ್ಯ ಅಂತ ಒಂದು ಹುಡುಗ ಇದ್ದ. ನಾನು UPSC ಕೋಚಿಂಗ್ ಹೋಗಿದ್ದು ಚೆನ್ನೈಯಲ್ಲಿ, ನಾನು ಡೆಲ್ಲಿಗೆ ಹೋಗಲಿಲ್ಲ. ಸೊ ಆ ಸಮಯದಲ್ಲಿ ಸೂರ್ಯ ಅಂತಿದ್ದ. ಅವನಿಗೆ ಇಂಗ್ಲೀಷ್ ಕೂಡ ಬರ್ತಿರ್ಲಿಲ್ಲ. ಅವನು ತಮಿಳ್ ಮೀಡಿಯಮಲ್ಲಿ ಓದ. ತಮಿಳ್ ಮೀಡಿಯಮಲ್ಲಿ ಓದಿ ತಮಿಳ್ ಲಿಟ್ರೇಚರ್ ಅಂತ ಒಂದು ಆಪ್ಷನಲ್ ಪೇಪರ್ ಇದೆ. ತಮಿಳ್ ಲಿಟ್ರೇಚರ್ ಆಪ್ಷನಲ್ ಪೇಪರ್ ಬರೆದು ಅವನು ಇಂಗ್ಲೀಷ್ ಹೆಂಗೆ ಗೊತ್ತಾ ಕಲಿತಾ ಇದ್ದಿದ್ದು. ಡೈಲಿ ಹಿಂದೂ ನ್ಯೂಸ್ ಪೇಪರ್ ನೋಡಿದರೆ ಎಲ್ಲರೂ ಆಯ್ತು, ಯಾವುದೇ ನ್ಯೂಸ್ ಪೇಪರ್ ನೋಡಿರಿ, ಅವನು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದರೆ ಓದ್ತಾ ಇದ್ದ ಜೋರಾಗಿ ಇಂಗ್ಲೀಷ್. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಓದಿ 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 ಕಲಿತಿದ್ದ. ಸೊ ಅವನಿಗೆ ಆ ಥರ ಚಲಾಯಿತು. ಅವನು ಇವತ್ತು ಗಡ್ಚಿರೋಲಿಯಲ್ಲಿ SDM ಇದ್ದಾನೆ. ಅಂದರೆ ಅವನು IAS ಆಗಿ SDM ಇದ್ದಾನೆ. ಅವನ ಊರಲ್ಲಿ ಅವನೇ ಫಸ್ಟ್ ಇದ್ದ. ಅವನು ಎಷ್ಟು ಬಡದಿಂದ ಬಂದಿದ್ದ ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ IAS ಅಂದರೆ ಏನೋ ಅಂತ ಅವ್ರ ಪೇರೆಂಟ್ಸ್ಗೆ ಗೊತ್ತೇ ಇರಲಿಲ್ಲ. ಆ ಥರ ಇದ್ದ ಹುಡುಗ. ಸೊ ಅವ್ನಿಗೆ ಮಾಡ್ಲಿಕ್ಕೆ ಆದಂದರೆ ನಿಮಗೆ ಮಾಡ್ಬೋದು. ಅದು ಇನ್ನೊಂದು ಬೇಡ ಎಕ್ಸಾಂಪಲ್ ಕೊಡ್ತೀನಿ. ನಾನು ಬ್ಯಾಚ್ಮೇಟ್ ಇದ್ದಾನೆ, ಗಿರೀಶ್ ಕಲಗೊಂಡ್ ಅಂತ ಹೇಳಿ. ಓಕೆ, ಈ ದಿನಕ್ಕೂ ನಾನು ನೆನೆಸ್ತೀನಿ. ನಾವು ಸೆಲೆಕ್ಟ್ ಆದಮೇಲೆ ಅವ್ನ ಮನೆಗೆ ಹೋಗಿದ್ದೆ. ಅವ್ನು ಬಿಜಾಪುರಲ್ಲಿ ನಾಗ್ತಾಣ್ ಅಂತ ಒಂದು ಜಾಗ ಇದೆ. ಎಷ್ಟು ಜನ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.